ವಿಜೇಂದ್ರ ಬಂದ ಮೇಲೆ ಇಟ್ಟು ಒಗ್ಗಟ್ಟಾಗಿದೆ. ವಿಜೇಂದ್ರನ ಇಳಿಸಬೇಕಂತ ಹೇಳಿ ಒಗ್ಗಟ್ಟಾಗಿದೆ. ಏನು ಅಂತರೂ ವಿಜೇಂದ್ರನ ಮುಂದುವರ್ಸ್ರೂ ಒಗ್ಗಟ್ಟಿಲ್ಲ. ಸಾಕಪ್ಪ ನೀ ಯಾವಾಗ ಹೋಗ್ತೀವಿ ಮಾರಾಯ, ನಮ್ಗೆ ಸಾಕಾಗಿದೆ ಅಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಬಿಟ್ಟರೆ ಯಾವ ಲೋಕಸಭಾ ಸದಸ್ಯರು ಈ ಅಪ್ಪನ ಮುಂದುವರ್ಸಬೇಕಂತ ಯಾರೂ ಹೇಳಲಾಗ್ಯಾರ. ಅಷ್ಟೆಲ್ಲ ಜನಪ್ರಿಯತೆ ಇತ್ತಂದರೆ, ಅಷ್ಟೆಲ್ಲ ಭಾರಿ ಸಂಘಟನೆ ಮಾಡಿದರೆ ಇಷ್ಟೊತ್ತಿಗೆ ಕರ್ನಾಟಕವನ್ನು ಎಲ್ಲ ರಾಜ್ಯಗಳಂತೆ ಘೋಷಣೆ ಮಾಡ್ತಿದ್ರು. ಘೋಷಣೆ ಯಾಕೆ ಮಾಡಲಾಗ್ಯಾರ, ಯಾಕೆ ಮಾಡೋದು ಅಂದ್ರೆ ಗೊತ್ತಾಗಿದೆ ಈ ಅಪ್ಪಂದೇನೂ ಇಲ್ಲ, 1000 ಮಂದಿ ಕೊಡಲಾಗ್ಯಾರ. ಸುಮ್ಮನೆ ಏನೋ ಒಂದೇನೋ ತೊಗೊಂಡಿಗೆ ಅದು ರದ್ದು ಮಾಡಿದ್ರು. ಎದಕ್ಕೆ ಮಾಡಿದ್ರು? ಬಹುಶಃ ನನಗೆ ಅನ್ನಿಸ್ತದೆ ವಿದೇಶಕ್ಕೆ ಹೋಗಿರ್ಬೋದು ಅವರು. ಏನೋ ಒಂದು ಟೀಮ್ ಹೋಗೋದಿತ್ತು, ಹೋಗ್ಯಾರ ಇಲ್ಲ ಗೊತ್ತಿಲ್ಲ. ಹಾಂ ಯಾರು ನೋಡ್ರಿ ಎಲ್ಲ ನೋಡ್ರಿ ಒಳ್ಳೆ ಡಾಕ್ಟರ್ ಬಲ್ಲಿ ಭಾಳ ಲಾಸ್ಟ್ ICU ಒಳಗಿದ್ದಾಗೂ ಸಹಿತ ದೇರ್ ಈಸ್ ಸಮ್ ಚಾನ್ಸಸ್ ಆರ್ ದೇರ್ ಅಂತ ಹೇಳ್ತಿರ್ತಾರೆ. ಹಾಂ ಸೀರಿಯಸ್ ಇರ್ತಾನೆ, ಸುಮ್ಮ ಅದು ಮ್ಯಾಗ ಇದು ಹಾಕಿರ್ತಾರೆ ಅದೇನದು, ಹಾಂ ಹಾಕಿರ್ತಾರೆ. ಡಾಕ್ಟರ್ ಹೊರಗೆ ಬಂದ್ಕೊಂಡು ಚಾನ್ಸಸ್ ಆರ್ ಗಾಡ್ಸ್. ನಾವು ನೋಡ್ರಿ 2 ಹಾದಿ ನಾವು ಓಪನ್ ಇಟ್ಟಿವಿ, 2 ದ್ವಾರಗಳನ್ನು ಓಪನ್ ಇಟ್ಟಿವಿ. ವಿಜೇಂದ್ರ ಬೇಕು ಅಂತ ಹೇಳಿ ಮಾಡಿದ್ರೆ ನಮ್ಮದು ಹಾದಿ, ನಮ್ಮದು ಹೊಸ ಪಕ್ಷ ನಿಶ್ಚಿತ. ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಹಾಕೋದು ಖಚಿತ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬರೋದು 100ಕ್ಕೆ 100 ಸೂರ್ಯನಷ್ಟೇ ಸತ್ಯ. ನಮ್ಮದೇ, ನಮ್ಮ ನೇತೃತ್ವದಲ್ಲಿ ಹೊಸ ಪಕ್ಷ ಲೋಕಸಭೆಯಲ್ಲಿ ಮಾಡ್ಕೋತೀವಿ. ಲೋಕಸಭೆ ನರೇಂದ್ರ ಮೋದಿ ಅವ್ರು ಬಿಟ್ಟು ಕೊಡ್ತೀವಿ, ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ. ಪಾಪ ಅವ್ರು ನೋಡ್ರಿ ಈಗ ಎಲ್ಲ MP ಗಳು ಭೇಟಿ ಆಗ್ಲಕತ್ತಾರ, ವಿನಂತಿ ಮಾಡ್ಕೊಳಕತ್ತಾರ ಅಮಿತ್ ಶಾ ಅವ್ರಿಗೆ, ಏನಾರ ಮಾಡ್ರಿ ಈ ಮನುಷ್ಯನ ಮಾಡಬೇಡ್ರಿ. 1-2 ಹೆಸರು ತೊಗೊಂಡು ಹೋಗ್ಯಾರ ಬೊಮ್ಮಾಯಿ ಅವರು. ಒಂದು ಸುನೀಲ್ ಕುಮಾರ್ ತೊಗೊಂಡು ಹೋಗ್ಯಾರ, ಒಂದು ಸೋಮಣ್ಣ ತೊಗೊಂಡಾರ. ಸೋಮಣ್ಣ ಮಾಡಿದ್ರೆ ನನ್ನ ಮಂತ್ರಿ ಕಾಳು ಆಗ್ತೈತಿ, ನಾ ಮಾಜಿ ಮುಖ್ಯಮಂತ್ರಿ ಮಂತ್ರಿ ಆಗ್ತೀನಂತ ಒಂದು ಹೆಸರು. ಸುನೀಲ್ ಕುಮಾರ್ ಮಾಡಿದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನೆ, ಅದು ಒಂದು ಹೆಸರು. 2ರಾಗ ಯಾವುದು ಕ್ಲಿಕ್ ಆಗ್ತೈತೆ ಹೋಗ್ಯಾರ. ಆದ್ರೆ ಮ್ಯಾಗಿನವರು ಗುರ್ತೈತಿ ಯಾರನ್ನ ಮಾಡಬೇಕು ಮಾಡಬಾರ್ದು. ಎಲ್ಲರೂ ಹೋಗಿ ಒಂದೊಂದು ಹೆಸರು ಕೊಟ್ಟಾರ. ಅವ್ರೆಲ್ಲರಿಗೂ ಒಂದೇ ಉತ್ತರ ಕೊಟ್ಟಾರ, ನಮ್ಗೆ ಏನು ಮಾಡ್ಬೇಕು ಕರ್ನಾಟಕ ಬರ್ತಿದೆ ನಾವು ಮಾಡ್ತೀವಿ. ಎಲ್ಲಾರ್ದು 100%. ಒಂದಿಟ್ಟು ಅವು ಯಾವುದೋ ಒಂದು ಮೊನ್ನೆ ಒಂದು ಸಂಬಂಧ ಇಲ್ಲಾರ್ದನ್ನ ಏನು ಅಭ್ಯರ್ಥಿ ಘೋಷಣೆ ಮಾಡ್ಯಾರಲ್ಲ, ಅದು ಸೋಮಶೇಖರ್ಗೆ ಅನುಕೂಲ ಆಗ್ಲತ್ತ ಹೀಗೆ ಘೋಷಣೆ ಮಾಡಿಬಿಟ್ಟಾರೆ. ಹಾಂ, ಈಗ ಅಡ್ಜಸ್ಟ್ಮೆಂಟ್ ಚಾಲೂನೇ. ಈಗ ಅಡ್ಜಸ್ಟ್ಮೆಂಟ್ 3 ವರ್ಷ ಮೊದಲೇ ಅಡ್ಜಸ್ಟ್ಮೆಂಟ್. ಯಾಕಂದ್ರೆ B ಸೋಮಶೇಖರ್ ಯಾರು ST ಸೋಮಶೇಖರ್ ಅವ್ರು ಭಾಳ ಆತ್ಮೀಯರು ಅಪ್ಪಾಜಿಯವ್ರಿಗೆ ಮತ್ತು ಪೂಜ್ಯ ತಂದೆಯವ್ರ ಮಗನಿಗೆ. ನಿನ್ಗೆ ಅನುಕೂಲ ಆಗ್ತೈತಪ್ಪ, ಅಲ್ಲಿ ಲಿಂಗಾಯತರು ಇಲ್ಲ, ಯಾರೂ ಇಲ್ಲ, ಒಂದು ಅಲ್ಲಿ ಗ್ರಾಮ ಪಂಚಾಯತಿಗೆ ಆರಿಸಿ ಬರ್ಲಾರೋ ಇಲ್ಲಿ ಕೊಟ್ಬಿಡೋದು MLA. ST ಸೋಮಶೇಖರ್ ಆರಿಸಿ ಬರ್ತಾರೆ. ಇದು ಫಸ್ಟ್ ಏನು ಶ್ರಾವಣ ತಿಂಗಳಲ್ಲಿ ನಮ್ಮ ಪೂಜ್ಯ ತಂದೆಯವರು ಅದನ್ನು ಘೋಷಣೆ ಮಾಡಿರ್ತಾರೆ. ಸಹಜ ಐತ್ರಿ, ಅಲ್ಲಿ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾರ, ಯಾರೋ ಜವರಾಯಗೌಡ್ರ ಏನೋ ಅದಾರ. ಮತ್ತು ಇದು ಏನಿದು, ಒಂದು ಕಡೆ ಕೇಂದ್ರದ ನಮ್ಮ ಪಾರ್ಟಿ ಹೇಳ್ತದೆ, ನಮ್ಮ ಪಾರ್ಟಿ ಅಂದ್ರೆ ನಾವು ನಿಕಟಪೂರ್ವ ನಮ್ಮ ಪಾರ್ಟಿ ಹೇಳ್ತದೆ. ಏನಂದ್ರೆ ನಾವು ಕುಮಾರಸ್ವಾಮಿಯವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಮ್ಮಲ್ಲಿ ಭಿನ್ನಮತ ಇಲ್ಲ, ನಾವು ಹೊಂದಾಣಿಕೆಯಾಗಿ ಮುಂದಿನ ವಿಧಾನಸಭೆ ಎದುರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಯಡಿಯೂರಪ್ಪನವರು ಯಾವುದೇ ಅಧಿಕಾರ ಇಲ್ಲ, ರಾಜ್ಯಾಧ್ಯಕ್ಷ ಅಲ್ಲ, ಏನು ಯಾವುದೂ ಇಲ್ಲ. ಇವತ್ತು ಘೋಷಣೆ ಮಾಡ್ತಾರೆ. ಇದು ಏನು ತೋರಿಸ್ಕೊಡ್ತದೆ ಅಂದರೆ ಆದಷ್ಟು ಬೇಗನೆ JDS ಜೊತೆಗೆ ಜಗಳ ಚಾಲೂ ಆಗಲ್ಲ ಅಂತೇಳಿ ಒಂದು ಪ್ರಾರಂಭವನ್ನು ಮಾಡ್ಬೇಕತ್ತಾರೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.